हेलो फ्रेंड्स, हाय, नमस्ते, अस्सलाम वालेकुम, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ನ್ಯೂ ವ್ಲಾಗ್ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್ ನೋಡ್ರಿ, ನಾನಂತರೂ ಎಷ್ಟು 10 ದಿನ ಆಯ್ತು ರೀ ವಿಡಿಯೋ ಮಾಡಿ ಹಾಕ್ತಾನೆ ಇಲ್ಲ. ತುಂಬ ಜನ ಕೇಳ್ತಾ ಇದ್ರು ಯಾಕೆ ವಿಡಿಯೋ ಬರ್ತಾ ಇಲ್ಲ ಏನಿಲ್ಲ ಅಂತ ಕೇಳ್ತಾ ಇದ್ರು ತುಂಬ ಜನ. ಅದರಿಂದಾಗಿ ಯಾಕೆ ವಿಡಿಯೋ ಮಾಡ್ತಾ ಇಲ್ಲಪ್ಪ ಅಂತಂದರೆ ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಎಡಿಟ್ ಮಾಡ್ಬೇಕಂತಂದರೆ ನನ್ನ ಮೊಬೈಲಿಂದು ಸ್ಟೋರೇಜ್ ಫುಲ್ ಆಗಿಬಿಟ್ಟೈತೆ ರೀ. ಅದರಿಂದಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ವಿಡಿಯೋ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಮನೆ ನಾವು ಶಿಫ್ಟ್ ಮಾಡಿದ್ದೀವಲ್ರಿ, ಹೊಸ ಮನೆಗೆ ಬಂದೀವಲ್ಲ, ಸಾಮಾನುಗಳು ಏನಾದರೂ ನಾವು ಸೆಟ್ ಮಾಡೋದಿರ್ತಾವಲ್ರಿ, ಒಂದೇ ಸರಿ ಆಗಂಗಿಲ್ಲ ರೀ. ಸಾಮಾನೆಲ್ಲ ಒಂದೇ ಸರಿ ಸೆಟ್ ಮಾಡ್ಬೇಕಂತಂದರೆ ಒಂದು ತಿಂಗಳ ನಡೆಯುತ್ತೆ, ಕೆಲವೊಮ್ಮೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅದರಿಂದಾಗಿ ಸ್ವಲ್ಪ ಸಾಮಾನುಗಳು ಸೆಟ್ ಮಾಡ್ಕೊಂತ ಮನೆ ಕೆಲಸ ಮಾಡ್ಕೊಂತ, ಮತ್ತು ನಮ್ಮ ಮನೆಯಲ್ಲಿ ಅಪ್ಪಾಜಿ ಬೇರೆ ಇದ್ದಾರ, ಅಪ್ಪಾಜಿ ಹುಷಾರಿಲ್ಲಲ್ಲ, ಅವ್ರಿಗೆ ನೋಡ್ಕೊತಾ ಇದ್ದೀನಿ. ಅದರಿಂದಾಗಿ ಮತ್ತು ಇಷ್ಟೆಲ್ಲ ಕೆಲಸ ಮಾಡೋಷ್ಟಿಗೆ ಮತ್ತು ನನಗೆ ರೋಜಾ ಕೂಡ ಇರೋಕ್ಕಾಗ್ತಾ ಇಲ್ಲ ರೀ. ಯಾಕೆ ರೋಜಾ ಇರೋಕ್ಕಾಗ್ತಾಯಿಲ್ಲ ಅಂದರೆ ಜಾಸ್ತಿ ಕೆಲಸ ಮಾಡಿ ರೋಜಾ ಇದ್ದು ಜಾಸ್ತಿ ಕೆಲಸ ಮಾಡಿಬಿಟ್ರೆ ಆಯಾಸ ಆದಂಗಾಗಿ ನನಗೆ ರೋಜಾ ಬಿಡೋಷ್ಟಿಗೆ ತುಂಬ ಏನಂತಾರೆ BP ಲೋ ಆದಂಗೆ ಆಗ್ಬಿಡುತ್ತೆ ರೀ. ಕೈಕಾಲಲ್ಲಿ ನಿಶಕ್ತಿ ಆಗ್ಬಿಡ್ತಾ ಇದೆ. ಅದರಿಂದಾಗಿ ನಾನು ರೋಜಾ ಇರ್ತಾ ಇಲ್ಲ. ಮತ್ತು ಇವತ್ತು ಕೂಡ ನಾನು ರೋಜಾ ಇಲ್ಲ ಫ್ರೆಂಡ್ಸ್. ಇದ್ದಿದ್ದಂಗೆ ಹೇಳ್ಬೇಕು ರೀ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಹೇಳ್ತಾರೆ ರೋಜಾ ಹಾಕಿರ್ತಾ ಇಲ್ಲ ಅಂತ, ಅದನ್ನು ಕೇಳ್ತಿರೋದು. ಅದರಿಂದಾಗಿ ಇದಕ್ಕೆ ಇರ್ತಾ ಇಲ್ಲ ನೋಡ್ರಿ. ಮತ್ತು ಫ್ರೆಂಡ್ಸ್, ಇವಾಗ ಇಫ್ತಾರಿ ಟೈಮ್ ಆಗ್ತಾಯಿದೆ. ಇಫ್ತಾರಿ ಟೈಮ್ ಅಂತಂದರೆ ನಾನಂತರ ರೋಜಾ ಇಲ್ಲ ಅಲ್ರಿ. ಅದರಿಂದಾಗಿ ನಾನು ಒಂದು ಶರ್ಬತ್ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಕಲ್ಲಿಂಗಡಿ ಇರ್ತೈತಲ್ರಿ, ಕಲ್ಲಂಗಡಿ, ಅದರದ್ದು ಶರ್ಬತ್ ಮಾಡ್ತಾಯಿದ್ದೀನಿ. ಮಾಡಿ ರೋಜಾ ಇರ್ತಾರಲ್ರಿ ಅವ್ರಿಗೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ನಾವಾದ್ರೂ ರೋಜಾ ಇಲ್ಲ ಅಂತಂದರೆ ರೋಜಾ ಇರೋರ್ಗಾದ್ರೂ ಸ್ವಲ್ಪ ಮಾಡಿ ಕೊಟ್ಟು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್, ಸ್ವಲ್ಪ ಮಾಡ್ತಾಯಿದ್ದೀನಿ. ಅದು ರೆಸಿಪಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ ಫ್ರೆಂಡ್ಸ್. ಇಲ್ಲಿ ಕಲ್ಲಿಂಗಡಿ ಕಟ್ ಮಾಡಿ ಇಟ್ಟಿದ್ದೀನಿ, ಮತ್ತು ಸಕ್ಕರೆ ಇಲ್ಲಿ ನೋಡಿ, ರೋಬ್ಜಾ ಮಾಡ್ತಾ ಇರೋದು ಇವಾಗ, ರೋಬ್ಜಾ ಶರ್ಬತ್. ಮತ್ತು ಇಲ್ಲಿ ನೋಡಿರಿ, ಹಾಲು 1 ಲೀಟ್ರ್ ತೊಗೊಂಡಿದ್ದೀನಿ. ಜಾಸ್ತಿ ಮಾಡ್ತಾಯಿಲ್ಲ ಅಂತ ನಿಮಗೆ ಹೇಳಿದ್ದೀನಲ್ವಾ, 1 ಲೀಟ್ರ್ ಹಾಲಿಂದ ಮಾಡ್ತಾ ಇರೋದು. ಇಲ್ಲಿ ನೋಡಿರಿ, ಇದು ಸಬ್ಜೆ ಗಿಂಜ ಅಂತಾರಲ್ರಿ, ಸಬ್ಜಾ, ಅದು ಕಾಳುಗಳು ಇರ್ತಾವಲ್ರಿ, ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಇಲ್ಲಿ ನೋಡಿರಿ, ನಮ್ಮ ರಿಮ್ಷಾ ಬಜ್ಜಿ ತಿಂದಾಳ. ಇದು ಸಾಸ್ ಇಟ್ಟಿದ್ದಾಳ್ರಿ, ಅದು ಏನು ಲೆಕ್ಕಕ್ಕಿಲ್ಲ. ಓಕೆ ಫ್ರೆಂಡ್ಸ್, ನೋಡಿರಿ ಇಷ್ಟೆಲ್ಲ ಇಟ್ಟಿದ್ದೀವಿ. ಇಲ್ಲಿ ನೀರು ಮತ್ತು ಐಸ್ ತೊಗೊಂಡ್ಬರ್ತೀವಿ ತಡ್ರಿ. ನೋಡಿರಿಪ್ಪ, ಇಲ್ಲಿ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾಳೆ ನನಗೆ. ಇಬ್ಬರು ಕೂಡ ರೆಡ್ ಇಟ್ಕೊಂಡಿದ್ದೀವಿ ನೋಡಿರಿ. ರೆಡ್ ಕಲರ್ ಶರ್ಬತ್ ಕೂಡ ಮಾಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ನೋಡಿರಿ ಮಾಡೋದನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿರಿ, ಖಾಲಿ ಪಾತ್ರೆ ಇದೆ. ಇದರ ಒಳಗಡೆ ಈ ಪಾತ್ರೆಯಲ್ಲಿ ನೋಡಿರಿ 1 ಲೀಟರ್ ಹಾಲಿದೆ. ಇದು ಫಸ್ಟ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಅದು ಫ್ರಿಜ್ಜಲ್ಲಿ ತೊಗೊಂಡ್ಬಂದು ಇಟ್ಟಿಬಿಟ್ಟಿದ್ವಲ್ರಿ, ಅದರಿಂದಾಗಿ ಇದು ಐಸ್ ಬಿಸಿ ಆಗ್ತೈತೆ ಹಾಲು. ಇನ್ನೊಂದಿಷ್ಟು ಐತ್ರಿ. ಮುಖ್ಯ ಆಗ್ಬಿಟ್ಟಿದೆ. ಅದರಿಂದಾಗಿ ಇದು ಹಾಕೊಂಡಿದ್ದೇನೆ ನೋಡಿರಿ. ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಹಾಲಾಗಿರ್ತದೆ ಸಕ್ಕರೆ. ಸಕ್ಕರೆ ಹಾಕೊಂಡ್ಬಿಟ್ಟು ಫಸ್ಟ್ ಇದು ತೊಗೊಂಡ್ಬಂದಿವಿ. ಮತ್ತು ಸಕ್ಕರೆ ಎಲ್ಲ ಕರಗಿದ ನಂತರ ಮತ್ತು ಈ ಸಬ್ಜದ ಬೀಜ ಇದ್ದಾವಲ್ರಿ, ಅದು ಹಾಕೊಂಡಿದ್ದೀನಿ. ಸಕ್ಕರೆ ಜಾಸ್ತಿ ಕಮ್ಮಿ ಆದರೆ ಆಮೇಲೆ ನಮ್ಮ ಮಕ್ಕಳು ಟೇಸ್ಟ್ ನೋಡ್ತಾರೆ ರೀ. ಅವ್ರಿಗೆ ಸಪ್ರೇಟ್ ಒಂದು ಗ್ಲಾಸ್ನಲ್ಲಿ ಕೊಡ್ತೀನಿ. ಅವಾಗ ನೋಡಿ ಹೇಳಿದ್ರೆ ಮತ್ತೆ ನಾನು ಹಾಕಿ ಕೊಡ್ತೀನಿ.
ಆಯ್ತು ನೋಡ್ರಿ. ಇದು ಸಕ್ಕರೆ ಈ ಥರ ಮಾಡೋದಾಯಿತು. ಇವಾಗೆ ಇದರಲ್ಲಿ ರೋಬ್ಸ ಸಾರಿ ನಿಮಿಷ ನೋಡ್ರಿ. ಇವಾಗ ಇದು ಸಬ್ಜೆಕ್ಟ್ ಬೀಜ ಇದಾವಲ್ರಿ, ಇದು ಹಾಕ್ತೀನಿ ನೋಡ್ರಿ. ಸ್ವಲ್ಪ ಹಾಕಿ ನೆನೆ ಹಾಕಿದ್ದೆ, ಎಷ್ಟೊಂದು ಆಗ್ಬಿಟ್ಟವ್ರಿ. ಅದಕ್ಕೋಸ್ಕರ ಸ್ವಲ್ಪ ಉಳಿಸಿಟ್ಟಿದ್ದೀನಿ ನಾನು. ನೋಡ್ರಿ ಬಾ ಇದ್ರಲ್ಲಿ ನೀರು ಅದು ಬರಫು ಅವೆಲ್ಲ ಹಾಕ್ತೀವಲ್ರಿ, ಅದು ಸರಿ ಹೋಗುತ್ತಾ ಮತ್ತೆ ನೀರು ಫುಲ್ ಆಗುತ್ತಾ. ಇದು ನನ್ನ ಮಗಳು ಹೇಳ್ಕೊಡ್ತಾ ಇದ್ದಾಳೆ. ಕಲ್ಲಿಂಗಡ ಹಾಕ್ತಾ ಇದ್ದೀನಿ ನೋಡಿ. अभी ಇದು रोज़ा इसमें नाम अभी डाले जैसा दिख रहा हो. ಎಷ್ಟು ಘಮ ಘಮ ಅನ್ಸುತ್ತೆ ನೋಡ್ರಿಪ್ಪ. ಇನ್ನೊಂದಿಷ್ಟು ಹಾಕೋಣ, ಎಲ್ಲ ಇನ್ನೊಂದಿಷ್ಟು ಬರಲಿ. ಬರಫ್ ಇಲ್ಲಿ ನೋಡ್ರಿಪ್ಪ, ಬರಫ್ ಐಸ್ ಟ್ಯೂಬ್ ಚಿಕ್ಕ ಚಿಕ್ಕ ಜೊತೆದವ್ರಿ, ಅದು ಖಾಲಿ ಮಾಡ್ಬಿಟ್ಟಾರ ನಮ್ಮ ಮಕ್ಕಳು. ಇದು ಒಂದು ಬಾಕ್ಸ್ ಇದ್ರಿ, ಐಸ್ ಕ್ರೀಮ್ ಬಾಕ್ಸ್ ತಗೊಂಡ್ಬಿಟ್ಟು ಇದರಲ್ಲಿ ನೀರು ಹಾಕಿದ್ದೀವಿ ನಾವು. ಇದು ಹಾಕ್ತಾ ಇದ್ದೀವಿ ಪೂರದಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಅಯ್ಯ ಶಕ್ಕರೆ ಅಂತಿಮ ಇಷ್ಟೇ ನೋಡ್ರಿ. ಇದು ಐಸ್ ಏರ್ಲಿ ಮೇನ್ ರೋಡ್ ರೀ, ಇದು ಮೇನ್ ದಾರಿ. ಅದಕ್ಕೋಸ್ಕರ ಭಾಳ ಗಾಡಿಗಳು ಅಡ್ಡಾಡ್ತಾ ಇದ್ದಾವೆ. ನೋಡ್ರಿ ಫ್ರೆಂಡ್ಸ್, ಆಯಿತು रोज़ा शरबत एक छोटी ग्लास लेके बेटा. ನೋಡ್ರಿ ಫ್ರೆಂಡ್ಸ್, ರೋज़ा ಶರ್ಬತ್ ಅಂತೂ ರೆಡಿ ಆಯ್ತು. ಇವಾಗ ಟೇಸ್ಟ್ ಮಾಡೋಕೆ ನಾನು ನಿಮಿಷ ಕೊಡ್ತಾ ಇದ್ದೀನಿ. ಸ್ವಲ್ಪ ಯಾಕಂದರೆ ಸಕ್ಕರೆ ಎಷ್ಟಿದೆ ಏನಂತ ನೋಡ್ಬೇಕಲ್ರಿ. ಸಕ್ಕರೆ ಕರೆಕ್ಟ್ ಐತೇನಿಲ್ಲ ಅಂತ ನೋಡ್ಬೇಕಲ್ಲ. ಬರೋಬರಿ ಶಕ್ಕರೆ ಕೋಲ್ಡ್ ಕಣ್ಣಪ್ಪ ಸಕ್ಕರೆ ಚೆನ್ನಾಗಿದೆ ಅಂತ ಹೇಳಿ ರೆಡಿ ಆಯಿತು. ಹಾಗೆ ಎಲ್ಲರೂ ಕೊಟ್ಟು ನಮ್ಮ ಪೈಸನ ಇಲ್ಲೋಡಿ ಎಷ್ಟೊತ್ತು ಬಂದಿಲ್ಲ. ಇದು ಮಾಡುವಾಗ ರೆಡಿ ಆಗಿದ ನಂತರ ಬರ್ತಾನ, ವಿಡಿಯೋ ಮಾಡೋವಾಗ ಬಾ ಅಂತಂದ್ರೆ ಇಲ್ಲ ನಾನು ಆಟಾಡಕ್ಕೆ ಹೋಗ್ತೀನಿ ಅಂತ ಹೇಳಿ ಆ ಕಡೆ ಹೋಗಿದ್ದೆ ನೋಡ್ರಿ. ಓಕೆ ಫ್ರೆಂಡ್ಸ್, ರೆಡಿ ಆಯಿತು. ನಾನು ಇದ್ದಾವ ಈ ಗ್ಲಾಸಲ್ಲಿ ಹಾಕ್ತಾ ಇದ್ದೀವಿ. टोपी डाले जाओ फिर अच्छा भाई उठाएगा टोपी लगा के सर वाइट कलर की है ना कर वॉइस कॉल बिस्मिल्लाह ये क्या बैठो निमिषा कोई बुला दे निमिषा
ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ನಮ್ಮ ಫೈಜಾನ್ ಹೋಗಿ ಕೊಟ್ಟು ಬರ್ತಾನೆ ರೀ ನಮ್ಮ ಓಣ್ಯಾಗ ಹೋಗಿ ಇವಾಗ. ओके सबको देखिए बेटा यहाँ से जाएगा रिमशा हाँ जाओ क्या होता जाना माँ ऐसा नहीं सोचना ನೋಡ್ರಿ ನಾವು ಫೈಜಾನ್ ಮತ್ತು ರಿಮ್ಶಾ ಹೋಗ್ತಾ ಇದ್ದಾರೆ. ರಿಮ್ಶಾಗೆ ನಾಚಿಕೆ ಬರ್ತಾ ಇದೆ ಅಂತ ಹೋಗಕ್ಕೆ. ನೋಡ್ರಿ ಇವಾಗ ಫೈಜಾನ್ ಬಂದ. जग देख आया अच्छा लगा कहाँ गया था बेटा सबको दिया ना ಓಕೆ ಆಯ್ತು ನೋಡ್ರಿಪ್ಪ ಎಲ್ಲರೂ ಕೊಡೋದು ಇವಾಗ. ಇವತ್ತಿನ ವಿಡಿಯೋ ಚಿಕ್ಕದಾಗಿ ಅದೇ ರೋಬ್ಜಾ ಶರ್ಬತ್ ಮಾಡೋದು ರೆಸಿಪಿ ತೋರಿಸಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇವತ್ತು ಇಷ್ಟೇ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ನಮ್ಮ ಇವತ್ತಿನ ವ್ಲಾಗು ಮತ್ತು ನಮ್ಮ ಇವತ್ತಿನ ರೆಸಿಪಿ ರೋಬ್ಜಾ ಶರ್ಬತ್ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಇದ್ದೀರಾ, ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಹಾಗೆ ಸಪೋರ್ಟ್ ಮಾಡಿರಿಪ್ಪ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಮುಂದಿನ ಹೊಸ ಜೊತೆಗೆ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ್, ಕರ್ನಾಟಕ.